ನಾನು 32 ವರ್ಷದಿಂದ ಪೊಲೀಸ್ ಇಲಾಖೆಯಲ್ಲಿದ್ದು. ನಮ್ಮ ಟೈಮಲ್ಲಿ ನಾವು ಜಿಲ್ಲಾ SP ಇರುವಾಗ ಸಬ್ ಇನ್ಸ್ಪೆಕ್ಟರ್ ವರ್ಗಾವಣೆ ಎಲ್ಲೆಲ್ಲಿ ಅವಶ್ಯಕತೆ ಇದೆ, ಎಲ್ಲೆಲ್ಲಿ ಯೋಗ್ಯತೆ ಇದೆ, ಅವ್ರ ಪ್ರಕಾರ ನಾನೇ ಪೋಸ್ಟ್ ಮಾಡಿದರೆ. ಕೊಡಗು ಜಿಲ್ಲಾ SP ಇರುವಾಗ ಮತ್ತು ಬೆಂಗಳೂರು ಗ್ರಾಮಾಂತರ SP ಇರುವಾಗ. ತದನಂತರ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡೋರು ಶಾಸಕರುಗಳೆಲ್ಲ ಇದು ಮಾಡಿ. ತದನಂತರ ರೈಟಿಂಗಲ್ಲಿ ಒಂದು ರಿಕ್ವೆಸ್ಟು. ಇವತ್ತಿನ ದಿನ ವ್ಯಾಪಾರನೇ ಆಗ್ಬಿಟ್ರೆ ಕೊಂಡ್ಕೊಳ್ಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾರಲ್ಲ. ಸೊ ಅದಕ್ಕೆ ನೇರ ಕಾರಣ ಓನ್ಲಿ ಮೇಲ್ಗಡೆಯಿಂದನೇ ಅವ್ರು ಕಂಟ್ರೋಲ್ ಮಾಡ್ಬೋದು ಹೊರತು ಮಧ್ಯದಲ್ಲಿ ಯಾರಿಗೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಮ್ಮ ಚಲವಾದಿ ಸಾಹೇಬ್ರು ನಮಗೆ ಹೇಳ್ದಂಗೆ ಇಲ್ಲಿಗೆ ರೂಟ್ ಕಾಸ್ ಇರೋದಲ್ಲಿ ಈ ಸಣ್ಣ ಪುಟ್ಟ ಇವ್ರಿಗೆಲ್ಲ ಕಂಟ್ರೋಲ್ ಮಾಡಿಲ್ಲ. ಯಾಕೆಂದರೆ ಇಲ್ಲಿ ಬೇರೆ ಡೆವಲಪ್ಮೆಂಟ್ಗೆ ಅವಕಾಶ ಇಲ್ಲ. ಮತ್ತು ನೀವು ಮುಂಚೆಯಿಂದ ನೋಡಿ ಸಮವಸ್ತ್ರಧಾರಿಯವನು ರಕ್ಷಕ ಇರೋನ ಬೇಗ ಭಕ್ಷಕ ಆಗೋಗ್ಬಿಟ್ಟಿದ್ದಾನೀಗ. ಯಾಕೆಂದರೆ ಅವನ ಹತ್ರ ಕಾಂಟ್ರಾಕ್ಟ್ ಇಲ್ಲ, ಅವನಿಗೆ ಗ್ರಾಂಟ್ ಏನು ಬರಲ್ಲ. ಅವನಿಂದ ದುಡ್ಡು 20 ಲಕ್ಷ 30 ಲಕ್ಷ ಕಳ್ಕೊಂಡ್ರೆ ಅವ್ನು ಚಾರ್ಟ್ ಹಾಕ್ತಾರೆ 365 ನನಗೆ ದಿನಕ್ಕೆ ಇಷ್ಟು ಬಂದುಬಿಡಬೇಕು ಅಂತ. ಅವನು ತಮ್ಮ ASIಗೆ ಹೆಡ್ ಕಾನ್ಸ್ಟೇಬಲ್ ನೋಡಪ್ಪ ಅದು ಏನು ಮಾಡ್ತೇವೆ ನಂಗೆ ಗೊತ್ತಿಲ್ಲ, ನನಗೆ ದುಡ್ಡು ಬಂದುಬಿಡಬೇಕು, ಇಲ್ಲದ್ರೆ ನಾನು ನಿನಗೆ ಬೆನ್ನತ್ತಿ ನಾನು ನಿನಗೆ ತೊಂದರೆ ಕೊಡ್ತೀರಂತ. ಅಂಥ ಲೆವೆಲಲ್ಲಿ ಈ ಸಿಸ್ಟಮ್ ಅಷ್ಟು ಸ್ಟ್ರೆಸ್ಸಲ್ಲಿ ಕೆಲಸ ಮಾಡ್ತಾಯಿದೆ. ಇವತ್ತು ಪಾಪ ಪರಶುರಾಮ್ ಇವತ್ತು ಜೀವ ಕೊಟ್ಟು ಎಲ್ಲ ಜೀವ ತ್ಯಾಗ ಇದು ಡೈಲಿ ಇದು ನಾಟ್ ನೀವು ಮಂತ್ಲಿ ಅನ್ಕೊಂಡಿದ್ದೀರಾ, ಇಯರ್ಲಿ ಹೋಗೋದು ಶಾಸಕರಿಗೆ. ಇದು ಡೈಲಿ ಕಲೆಕ್ಷನ್ ಆಗಿ ಇಷ್ಟು ದುಡ್ಡು ಬಂದಿಲ್ಲ ಅಂದರೆ ಅವ್ರಿಗೆ ಟೆನ್ಷನ್. ಬೆಂಗಳೂರು ಸಿಟಿಲೇ ನಾನು ನೋಡ್ತೀನಲ್ಲ, ಕೆಲವು ACPಗಳಿಗೆ ಸಾಯಂಕಾಲ ಆಗೋವಷ್ಟರಲ್ಲಿ 1 ಲಕ್ಷ 2 ಲಕ್ಷ ಬಂದಿಲ್ಲ ಅಂದರೆ ವಿಲಿ ಹೋಗ್ಬಿಡ್ತಾರೆ. ರಾತ್ರಿ ತನಕ ನನಗೆ ದುಡ್ಡು ಬರಲೇಬೇಕು ಅಂತ ಅವ್ರಿಗೆ ಡೀಲ್ ಒಳಗೆ. ಇಲ್ಲ ಆದರೆ ಅಟ್ಲೀಸ್ಟ್ ಲ್ಯಾಕ್ಸ್ ಟುಗೆದರ್ ಇದೆ. ಬೇರೆ ಕಡೆ ಇಟ್ ಈಸ್ ಪಾಸಿಬಲ್ ಆಗ್ತಾ ಇದಲ್ಲ ರೀ. ನಾನಿರೋವಾಗನೂ ಇತ್ತು, ಹಿಂದೆನೂ ಇತ್ತು, ಇನ್ನೂ ಜಾಸ್ತಿನೇ ಇದೆ. ಇದು ಯಾರ ಹತ್ರ ಫೈಟ್ ಮಾಡ್ತೀರಿ ನೀವು? ನಾನು ಹೇಳ್ತಾ ಇದ್ದೀನಲ್ಲ, ಸಿ ಇಟ್ ಈಸ್ ಎ ಗಿವನ್ ಫ್ಯಾಕ್ಟ್. ಬಟ್ ಏನಂದ್ರೆ ಯಾವಾಗ ಸಮಸ್ಯೆ ಬರುತ್ತೆ ಅಂದರೆ ಅಪಘಾತ ಆಗತ್ತಲ್ಲ, ಆವಾಗ ಎಲ್ಲರೂ ನಾಳೆ ಇದೇ ಪ್ರಶ್ನೆಗಳು ನೀವೇ ಕೇಳ್ತೀರಿ, ಇದೇ ಪ್ರಶ್ನೆ ನೀವೇ ಕೇಳಲ್ಲ ನಾಳೆ.